ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಶ್ರೀ ಧರ್ಮಸ್ಥಳ ಪುಣ್ಯ ತೀರ್ಥಕ್ಷೇತ್ರದ ಈಗಿನ ಅವ್ಯವಸ್ಥೆ, ಅಲ್ಲಿ ಬರೀ ತಲೆಬುರುಡೆಗಳು, ಮೂಳೆಗಳು ಅದೇ ಇದೆ ಅಂತೆ. ಒಂದು ಸಣ್ಣ ಯೂಟ್ಯೂಬಿಂದ, ಸಣ್ಣ ಒಂದು ಸೋಷಿಯಲ್ ಮೀಡಿಯಾ ಅಂತೀವಲ್ಲ, ಅದು ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಆ್ಯಪ್ ಇರ್ಬೋದು, ಒಂದು ಸಣ್ಣ ಸಾಮಾನ್ಯ ವ್ಯಕ್ತಿ ಅಥವಾ ಒಂದು ಏನು ಸೇವೆ ಮಾಡ್ತೀನಿ ಸಮಾಜಕ್ಕೆ ಅಂತ ಹೇಳ್ಕೊತಾನೆ ಒಬ್ಬ ತಳಮಟ್ಟದ ವ್ಯಕ್ತಿ, ಹಾಗೆ ಒಬ್ಬ ಮೇಲ್ಮಟ್ಟದ ವ್ಯಕ್ತಿ, ಅಲ್ಲಿವರೆಗೂ ತಳಮಟ್ಟದ ವ್ಯಕ್ತಿಯಿಂದ ಮೇಲ್ಮಟ್ಟದ ವ್ಯಕ್ತಿವರೆಗೂ ಇವರೆಲ್ಲರೂ ಸಹ ಆ ಒಂದು ತಲೆಬುರುಡೆಗಳು, ಮೂಳೆಗಳು, ಶವಗಳು, ಅಲ್ಲಿ ಕೊಲೆಗಳು, ಅತ್ಯಾಚಾರ, ಇದ್ರ ಬಗ್ಗೆನೇ, ಧರ್ಮಸ್ಥಳದ ಬಗ್ಗೆ ಅವರವರ ಇಷ್ಟ ಬಂದ ಹಾಗೆ ಕಲ್ಪನೆ ಅಥವಾ ಸತ್ಯನೋ ಸುಳ್ಳು ನಿಜಾನೋ ಏನೋ ಒಟ್ಟಿನಲ್ಲಿ ಅವ್ರವ್ರಿಗೆ ಅನಿಸಿದ್ದಿನ ಅವರು ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅದನ್ನು ಹೇಗೆ ರಕ್ಷಣೆ ಮಾಡಬೇಕು, ಆ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅತ್ಯಾಚಾರಗಳು, ಅನಾಚಾರಗಳು, ಕಳ್ತನ, ಮೋಸ, ವಂಚನೆ, ಪಿಕ್ ಪಾಕೆಟ್ ಅಂತೀವಲ್ಲ, ಅವೆಲ್ಲ ನಡೀಬಾರ್ದು. ಆ ಒಂದು ಕ್ಷೇತ್ರದ ಪ್ರತಿಷ್ಠೆ, ಗೌರವವನ್ನು ಉಳಿಸಬೇಕು ಅಂತ ಪ್ರಯತ್ನ ಪಡೋರು ಭಾಳ ಕಡಿಮೆ. ಆದರೆ ಇದೇ ಹೆಸರಲ್ಲಿ ಅಭಿವೃದ್ಧಿ ಮಾಡ್ತೀವಿ, ಕ್ಷೇತ್ರನ ರಕ್ಷಣೆ ಮಾಡ್ತೀವಿ, ಉಳಿಸ್ತೀವಿ, ಹೀಗೆ ಹೇಳಿಕೊಂಡು ಸಾಕಷ್ಟು ಮಂದಿ ಆ ಹೆಸರಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ, ನ್ಯಾಯವನ್ನು ತಂದುಕೊಡ್ತೀವಿ, ರಕ್ಷಣೆ ಮಾಡ್ತೀವಿ ಅಂಥೇಳಿ, ಕ್ಷೇತ್ರನ ರಕ್ಷಣೆ ಮಾಡ್ತೀವಿ ಅಂಥೇಳಿ ಸಾಕಷ್ಟು ಮಂದಿ ಹೋರಾಟ ಮಾಡ್ತಿದ್ದಾರೆ. ಆದರೆ ಅವರೆಲ್ಲ ಆತ್ಮಸಾಕ್ಷಿಯಾಗಿ ಎಷ್ಟು ಮಾಡ್ತಾವ್ರೆ ಈ ಮೀಡಿಯಾಗಳಲ್ಲಿ ನೋಡಿದಾಗ ಇದ್ದಾರೆ. 98% ಒಂದಲ್ಲ ಎರಡಲ್ಲ, ಹತ್ತಾರಲ್ಲ, ನೂರಾರು ಬುರುಡೆಗಳು. ಆ ಬುರುಡೆಗಳು ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಇವ್ರು ಬಿಡ್ತಾರ ಬುರುಡೆ ಅಂತೂ ತಲೆ ಕೆಟ್ಟೋಗಿದೆ. ಸಾಮಾನ್ಯ ಜನರು ಅಲ್ಲಿ ಕೊಲೆ ಆದವ್ರಿಗಿಂತ, ಕಷ್ಟಗಳು ಅನುಭವಿಸಿ ಸತ್ತವ್ರಿಗಿಂತ, ಅನಾಚಾರ ಅತ್ಯಾಚಾರ ಒಳಗಾದವ್ರಿಗಿಂತ ಹೆಚ್ಚಾಗಿ ಕಷ್ಟಗಳು ಅನುಭವಿಸ್ತಾರದು ಇವಾಗಿರೋರು. ಈ ಯಾಕೆ ಈ ರೀತಿ ಇಷ್ಟೊಂದು ಓವರಾಗಿ ಮಾಡ್ತಾರೆ ಅಂದರೆ ಪ್ರಮೋಟ್ ಮಾಡ್ಕೊಳ್ಳಿಕ್ಕೆ. ಅದು ಪ್ರಮೋಟ್ ಆಗಲ್ಲ. ಯಾವಾಗಲೂ ಸತ್ಯ ಇದ್ದರೆ, ತಮ್ಮಲ್ಲಿ ಒಳ್ಳೆಯ ಸತ್ಯಾಂಶಗಳನ್ನು ಜನರಿಗೆ ಕೊಟ್ಟರೆ ಅದು ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ. ಅದೇ ನಾನು ಏನೋ ಇವಾಗ ಬೇಳೆ ಬೇಯಿಸ್ಕೊಬಿಡ್ತೀನಿ, ಏನೋ ಒಂದು ಈಗ ಮಾಡ್ಕೊಬಿಡ್ತೀನಿ ಅಂತ ಹೋದರೆ ಅದು ಖಂಡಿತ ಯಾವತ್ತೂ ಉಳಿಯಲ್ಲ. ಅದು ಯಾವುದೇ ರಂಗದಲ್ಲಾಗಲಿ, ಯಾವುದೇ ಆಗಿರಲಿ, ಅದು ಯಾವುದೇ ಫೀಲ್ಡ್ ಆಗಿರಲಿ, ಅವ್ರವ್ರ ಫೀಲ್ಡು, ಅದು ವ್ಯಾಪಾರ ಆಗಿರಲಿ, ರಾಜಕೀಯ ಆಗಿರಲಿ, ಯಾವುದೇ ಆಫೀಸ್ ಅಂತಿರಲ್ಲ, ಕಚೇರಿಗಳು, ಸಂಘ ಸಂಸ್ಥೆಗಳು, ಯಾವುದೇ ಆಗಿರಲಿ, ಯಾವುದೇ ಫೀಲ್ಡ್ ಆಗಿರಲಿ, ಕೇವಲ ತೋರಿಸ್ಕೊಳ್ಳೋದು, ಅಲ್ಲೇನೂ ಇಲ್ಲ. ಅದನ್ನು ಇಜ್ಜುರುಂಬಿಸೋದು ಯಥೇಚ್ಛವಾಗಿ, ಓವರಾಗಿ ತೋರಿಸ್ಕೊಳ್ಳೋದು. ಹೀಗೆ ಮಾಡಿದ್ರೆ ಖಂಡಿತ ಅದು ಪ್ರಾರಂಭದಲ್ಲಿ ಎಲ್ಲರೂ ಇವರೇನೋ ಒಂದು ಒಳ್ಳೆ ಟೈಟಲ್ ಹಾಕಿದ್ದಾರೆ, ಚೆನ್ನಾಗಿದೆ, ಚೆನ್ನಾಗಿ ತೋರಿಸ್ತಿದ್ದಾರೆ, ಹಾಗೆ ಆಸೆಪಟ್ಟು ಬರ್ತಾರೆ. ಒಳಗಡೆ ಹೋದಾಗ ಬರೀ ಬುರುಡೆ ಇತ್ತು ಅಂತ ಇಟ್ಕೊಳ್ಳಲಿ, ಏನೂ ಇಲ್ಲ, ಬರೀ ಹೋಳು ಅಂತೀವಲ್ಲ, ಹಾಗಿದ್ರೆ ಆಮೇಲೆ ಅವರಿಗೆ ಗೊತ್ತಾಗ್ಬಿಡುತ್ತೆ, ಈ ಚಾನಲ್ ಸರಿಯಿಲ್ಲ, ಆ ಚಾನಲ್ ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅವರೇಳೋ ಸುಳ್ಳು, ಇವರೇಳೋ ಸುಳ್ಳು, ಗೊತ್ತಾಗ್ಬಿಡುತ್ತೆ ಅವ್ರ ಬಂಡವಾಳ ಏನಂತ. ಮತ್ತೆ ಆ ಕಡೆ ತಲೆ ಹಾಕಲ್ಲ, ಆ ಚಾನಲ್ ತಂಟೆಗೆ ಹೋಗಲ್ಲ. ಆವಾಗ ಯಾರ ಗ್ಲಾಸ್ ಬಂದಷ್ಟು ಬರಲಿ ಬಿಡ್ರಿ, ಬೇಳೆ ಬೇಯಿಸ್ಕೊಡೋಣ ಅಂತ ಇವ್ರು ಬೇಯಿಸ್ಕೊಳ್ತಾರೆ. ಆದರೆ ಮರ್ಯಾದೆ ಬೇಡವಾ, ಒಂದು ಇಮೇಜ್ ಬೇಡವಾ, ಒಂದು ಗ್ಲಾಮರ್ ಬೇಡವಾ, ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ಗೊತ್ತಿದ್ದು ಆ ತಪ್ಪುಗಳು ಮಾಡಿದ್ರೆ ಹೇಗೆ? ಅದರಲ್ಲೂ ಈ ಸಮಾಜಕ್ಕೆ ಕೊಡೋದು ಮೀಡಿಯಾದವರು, ಅವರ ಪಾತ್ರ ತುಂಬ ದೊಡ್ಡದಿರುತ್ತೆ. ಮೀಡಿಯಾದವ್ರ ಪಾತ್ರ ದೊಡ್ಡದಿರುತ್ತೆ. ಅದು ಯಾವುದೇ ಮಾಧ್ಯಮ ಆಗಿರಲಿ, ಬರಹ ಮಾಧ್ಯಮ ಆಗಿರಲಿ,
ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿರಲಿ, ಸ್ಯಾಟಲೈಟ್ ಮಾಧ್ಯಮ ಯಾವುದಾದ್ರೂ ಆಗಿರಲಪ್ಪ. ಆದರೆ ಯೂಟ್ಯೂಬರ್ಗಳು ಅಥವಾ ಮೀಡಿಯಾದವರು ಯಾರಿದ್ದಾರೆ ಸತ್ಯವನ್ನೇ ಕೊಡಬೇಕು. ಆಗಲೇ ಧರ್ಮಸ್ಥಳದ ಅಲ್ಲಿನ ಒಂದು ಇಮೇಜ್ ಉಳಿಯೋದು. ಯಾರದೇ ಬರ್ತ್ಡೇ ಆಗಲಿ, ಡೆತ್ ಡೇ ಆಗಲಿ, ಡೆತ್ ಡೇ ಆಗಲಿ, ಅದಕ್ಕೊಂದು ಲಿಮಿಟ್ ಪಬ್ಲಿಸಿಟಿ ಇರ್ತದೆ, ಅದಕ್ಕೆ ಮೇಲೆ ಹೋಗಬಾರ್ದು. ಹಾಗೆ ಧರ್ಮಸ್ಥಳದಲ್ಲೂ ಏನೋ ಒಂದು ನಡೆದಿದೆ, ಹಿಂದೆ ನಡೆದಿದೆ, ಈಗಲೂ ನಡೀತಾ ಇದೆ, ಇನ್ನು ಮುಂದೆ ಕೂಡ ನಡೀತದೆ. ಇದು ಬರೀ ಧರ್ಮಸ್ಥಳಕ್ಕಷ್ಟೇ ಸೀಮಿತ ಅಲ್ಲ, ಎಲ್ಲ ಕಡೆ ನಡೀತಾ ಇರುತ್ತೆ, ನಡೆದೂ ಇರ್ತವೆ, ಈಗಲೂ ನಡೀತದೆ, ಮುಂದೆ ಕೂಡ ನಡೀತವೆ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರಬೇಕು. ನೋಡ್ರಿ, ಇಲ್ಲಿ ಗ್ರಹಗಳಿದೆ, ನಕ್ಷತ್ರಗಳಿದೆ, ಪಂಚಭೂತಗಳಿದೆ, ಗಿಡ ಮರ ಬಳ್ಳಿ ಎಲ್ಲ ಇದೆ, ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿ ಎಲ್ಲವೂ ಇದೆ. ಆದರೆ ನಾವು ಮನುಷ್ಯ ಅಂತ ಹುಟ್ಟಿದ್ದೀವಿ, ನಮಗೆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ. ರಾಮಾಯಣ ಓದ್ತೀವಿ, ಮಹಾಭಾರತ ಓದ್ತೀವಿ, ಗರುಡ ಪುರಾಣ ಓದ್ತೀವಿ, ಹಾಗೆ ವಿಷ್ಣು ಪುರಾಣ ಓದ್ತೀವಿ, ಶಿವಪುರಾಣ ಓದ್ತೀವಿ, ಸ್ಕಂದ ಪುರಾಣ ಓದ್ತೀವಿ. ಈಗ 18 ಪುರಾಣಗಳು, ಹಾಗೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯ, ಓಂ ಶ್ರೀ ಶಕ್ತಿಮಾತ್ಮೆ ಗ್ರಂಥದಲ್ಲೇ 18 ಅಧ್ಯಾಯ ಇತ್ಯಾದಿ ಇರುತ್ತೆ ಅಲ್ವಾ. ಇದೆಲ್ಲ ಮನುಷ್ಯನಿಗೆ ಓದಲಿಕ್ಕೆ ಒಂದು ಅವಕಾಶ ಇದೆ. ಹಾಗೆ ಇನ್ನು ಬೇರೆ ಬೇರೆ ಧರ್ಮಗಳಲ್ಲೂ ಗ್ರಂಥಗಳಲ್ಲೂ ಹೇಳಿರೋದೇನು ಒಳ್ಳೆ ಥರ ಹೋಗ್ಬೇಕಂತ. ಆದರೆ ಇದನ್ನು ದುರ್ಬಳಕೆ ಬಳಸ್ಕೊಂಡ್ರೆ ಇಷ್ಟೆಲ್ಲ ಓದಿ ತಿಳ್ಕೊಂಡು, ಅದರಲ್ಲೂ ಹೀಗಂತೂ ಯಾರ ಕೈಯಲ್ಲಿ ನೋಡಲಿ 80% ಮೊಬೈಲ್ಗಳಿರುತ್ತೆ, ಮೊಬೈಲ್ಗಳೆಲ್ಲರ ಕೈಯಲ್ಲಿ. ಅದರಲ್ಲಿ ಬರೀ ಸುಳ್ಳೆ, ಪ್ರತಿಯೊಬ್ಬನೂ ಸುಳ್ಳು. ಅದು ವೇದಗಳ ಬಗ್ಗೆ ಆಗಿರಲಿ, ಪುರಾಣಗಳ ಬಗ್ಗೆ ಆಗಿರಲಿ, ಯಾವುದೇ ಒಂದು ಆಧ್ಯಾತ್ಮಿಕ ವಿಚಾರ ಆಗಿರಲಿ, ಯಾವುದೇ ಒಂದು ವೈಜ್ಞಾನಿಕ ವಿಚಾರ ಆಗಿರಲಿ, ಯಾವುದೇ ಒಂದು ಈ ಭೂಮಿ ಮೇಲೆ ಭೌಗೋಳಿಕ ವಿಚಾರ ಆಗಿರಲಿ, ಯಾವುದೇ ಆಗಿರಲಿ, ಸಾಮಾಜಿಕ ವಿಚಾರ ಆಗಿರಲಿ, ಬರೀ ಸುಳ್ಳು 90%. ಈ ರೀತಿ ಮಾಡ್ತಾ ಹೋದರೆ ಸರಿಯಲ್ಲ. ಇದು ಒಂದನೇದು. ಎರಡನೇದು ಅನಾಚಾರ ಅತ್ಯಾಚಾರಗಳು, ಇದು ಕೂಡ ಸರಿಯಲ್ಲ. ಎರಡೂ ಕೂಡ ಇದೆ. ಸಾಮಾನ್ಯ ಪ್ರಜೆಗಳದ್ದು ಬೇಜಾನ್ ತಪ್ಪಿದೆ. ಇಂಥವ್ರನ್ನೆಲ್ಲ ಬೆಳೆಸೋದು, ಇಂಥವ್ರಿಗೆಲ್ಲ ಗೌರವ ಕೊಡೋದು, ಇಂಥವ್ರಿಗೆಲ್ಲ ಲೈಕ್ ಮಾಡೋದು, ಇಂಥವ್ರಿಗೆಲ್ಲ ಕಾಮೆಂಟ್ ಮಾಡೋದು, ವೀಕ್ಷಕರು ಯಾರಿದ್ದಾರೆ, ಪ್ರಜೆಗಳು ಯಾರಿದ್ದಾರೆ, ಅವ್ರದ್ದು ಕೂಡ ತಪ್ಪಿದೆ. ಕೆಟ್ಟವ್ರದ್ದು ಜವಾಬ್ದಾರಿ ನೀವು ವಹಿಸ್ಕೋಬಾರ್ದು. ಅದಕ್ಕೆ ಅವ್ರಿಗೆ ಲೈಕ್ ಮಾಡಬಾರ್ದು, ಕಾಮೆಂಟ್ ಮಾಡಬಾರ್ದು, ಅವ್ರಿಗೆ ವೋಟ್ ಹಾಕಬಾರ್ದು, ಸಪೋರ್ಟ್ ಮಾಡಬಾರ್ದು ಕೆಟ್ಟವ್ರಿಗೆ. ಅದೇ ಒಳ್ಳೆಯವ್ರಿಗೆ ಮಾಡಿ. ಅದೇ ನೀವು ಕೆಟ್ಟವ್ರಿಗೆ ಮಾಡಿದ್ರೆ ಆ ಪಾಪ ಕರ್ಮದಲ್ಲೇ ನೀವು ಕೂಡ ಭಾಗಿಯಾಗಿರ್ತೀರ. ಯೋಚನೆ ಮಾಡಿ ನೋಡಿ, ಅವ್ರು ಮಾಡೋ ಪಾಪಗಳಿಗೆ ಕಾರಣ ನೀವೇ ಆಗ್ತೀರ. ಅದಕ್ಕೆ ದೊಡ್ಡ ಗುರುಗಳು ಆಹಾ ಎಷ್ಟು ಚೆನ್ನಾಗಿ ಉಪನ್ಯಾಸ ಕೊಡ್ತಾರೆ, ಆಹಾ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಹಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಆಗೈತನ್ರಿ, ಮಾತಾಡ್ಬಿಟ್ರೆ ಆಗೋಯ್ತಾ, ಹೊಟ್ಟೆ ತುಂಬುತ್ತಾ? ಮಾತಾಡ್ಬಿಟ್ರೆ ನಿಮ್ಮ ಕಷ್ಟ ನಿವಾರಣೆ ಆಗುತ್ತಾ? ಇವ್ರು ಪ್ರಚಾರ ಮಾಡಿಬಿಟ್ರೆ, ಎಡಿಟಿಂಗ್ ಮಾಡಿಬಿಟ್ರೆ ಬುದ್ಧಿವಂತರು ಯಾರ್ರಿ? ಮಾಡಿದವರು ಅಲ್ಲಿ ತಿನ್ಕೊಂಡು ಕೂತ್ಕೊಂಡು ಆರಾಮ್ ಟಿ ವಿ ನೋಡ್ಕೊಂಡು ಎ ಸಿ ರೂಮ್ಗಳಲ್ಲಿ ಅಥವಾ ಇನ್ನೆಲ್ಲೋ ಇಲ್ಲಿ ಇವ್ರನ್ನ ನೋಡಿ ನಗ್ತಾ ಕೂತಿರ್ತಾರೆ. ಇವ್ರನ್ನ ನೋಡಿ ತಮಾಷೆ ನೋಡ್ತಿರ್ತಾರೆ. ತಮಾಷೆ ಅವ್ರು ಆ ರೀತಿ ತಮಾಷೆ ನೋಡ್ತಿದ್ರೆ, ಇಲ್ಲಿ ಇವ್ರ ರೀತಿ ಏನೂ ಗೊತ್ತಿಲ್ಲ ಅನ್ನೋ ಥರ ತಮಗಿಷ್ಟ ಬಂದ ಕಪೋಲ ಕಲ್ಪಿತ ಮಾಡಿಕೊಂಡು ಇಡೀ ಧರ್ಮಸ್ಥಳನ ಗಬ್ಬೆಬ್ಬಿಸ್ಬಿಟ್ರು. ಇಲ್ಲಿ ಸಲ್ಲದೆಲ್ಲ ಬರೆದು ಇಲ್ಲಿ ಸಲ್ಲದೆಲ್ಲ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿ ಧರ್ಮಸ್ಥಳನೇ ಗಬ್ಬೆಬ್ಬಿಸ್ಬಿಟ್ರು. ಎಬ್ಸೋದೇ ಕೆಲಸನ ಹೇಳ್ರಿ, ಎಬ್ಸೋದೇ ಕೆಲಸ ಏನ್ರಿ? ಅದೇ ಬುದ್ಧಿನ, ಅದೇ ಶ್ರಮನ, ಅದೇ ಶಕ್ತಿಯನ್ನು ಆ ಕ್ಷೇತ್ರದ ಬಗ್ಗೆ ಅಥವಾ ನಿಜವಾಗ ಅಪರಾಧಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಕಷ್ಟಪಟ್ಟು ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸಾಧ್ಯನಾ? ಆದರೆ ಮಾಡಿ. ಇಲ್ಲ ನಿಮ್ಗೆ ಗೊತ್ತಿದೆಯಾ ಅಪರಾಧಿಗಳು ಯಾರದು ಗೊತ್ತಿದೆಯಾ? ಇನ್ಫಾರ್ಮೇಷನ್ ಕೊಡಿ. ಒಳ್ಳೆ ಆಫೀಸರ್ಗಳಿದ್ದಾರೆ, ಎಲ್ಲ ರಂಗಗಳಲ್ಲೂ ಒಳ್ಳೆಯವರಿದ್ದಾರೆ, ಅವ್ರಿಗೆ ಕೊಡಿ. ಒಳ್ಳೆ ಪೊಲೀಸ್ ಆಫೀಸರ್ ಇದ್ದಾರೆ, ಒಳ್ಳೆ CBI ಆಫೀಸರ್ ಇದ್ದಾರೆ, ಒಳ್ಳೆ SIT ಅವರಿದ್ದಾರೆ, ಅವ್ರಿಗೆ ಕೊಡಿ ಇನ್ಫಾರ್ಮೇಷನ್. ಒಳ್ಳೆಯವ್ರು ಕೊಡ್ರಿ. ಒಳ್ಳೆ ನ್ಯಾಯವಾದಿಗಳು, ನ್ಯಾಯಾಧೀಶರುಗಳು ಎಲ್ಲ ಇದ್ದಾರೆ, ಇಲ್ವಾ? ಡಾಕ್ಟ್ರುಗಳಿಲ್ವಾ ಒಳ್ಳೆಯವರು? ಅವ್ರಿಗೆ ಕೊಡಿ. ಅದು ಬಿಟ್ಟು ಇಷ್ಟ ಬಂದಂಗೆ ನನಗೆ ಮಾತಾಡೋಕ್ಕೆ ಬರುತ್ತೆ, ನನಗೆ ಚಾಲಾಕಿದೆ, ನಾನು ಏನು ಬೇಕಾದ್ರೂ ಮಾತಾಡ್ತೀನಿ, ಇದು ಪ್ರಜಾಪ್ರಭುತ್ವ, ಇಲ್ಲಿ ಅಧಿಕಾರ ಇದೆ ಮಾತಾಡೋಕ್ಕೆ, ಹೋರಾಟ ಮಾಡೋಕ್ಕೆ ಅಧಿಕಾರ ಇದೆ, ಬಾಯಿ ಬಡ್ಕೊಳ್ಳೋಕ್ಕೆ ಬೊಗಳೋಕ್ಕೆ ಅಧಿಕಾರ ಇದೆ ಅಂತ ಬೈಕೊಂಡ್ರೆ ಏನಂತಾರೆ ಗೊತ್ತೇನ್ರಿ? ನೀರಿನಲ್ಲಿರೋ ಕಪ್ಪೆಗಳು ಬಡ್ಕೊತವೆ, ಕಾಗೆಗಳು ಬಡ್ಕೊತವೆ, ನಾಯಿಗಳು ಬಡ್ಕೊತವೆ ಅಲ್ವಾ? ಬೇಕಾಯಿತು. ಅದು ದಕ್ಷಿಣ ಕನ್ನಡ ಜಿಲ್ಲೆ ರೀ, ದೇವರನಾಡು. ಕೇರಳ ಗೊತ್ತಲ್ಲ, ದೇವರನಾಡು. ಮಂಗಳೂರು ಗೊತ್ತಲ್ಲ, ಉಡುಪಿ ಗೊತ್ತಲ್ಲ, ಚಿಕ್ಕಮಂಗ್ಳೂರು ಗೊತ್ತಲ್ಲ, ಇವೆಲ್ಲ ಏನು ರೀ? ದೇವರನಾಡು ರೀ. ಅಂಥ ದೇವರನಾಡು ಅಂದರೆ ದೈವಗಳು ಇರ್ತಕ್ಕಂಥ, ನಾಗದೇವತೆಗಳು ಇರ್ತಕ್ಕಂಥ ಓಂ ಶ್ರೀ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವ ಕ್ಷೇತ್ರಗಳದು. ಅದನ್ನು ರಕ್ಷಣೆ ಮಾಡೋದು ಓಂ ಶ್ರೀ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವರು.
ಅವರ ಶಾಪಕ್ಕೆ ಅವ್ರ ಕೋಪಕ್ಕೆ ಬಲಿ ಆದರೆ ವಂಶಗಳು ಹೋಗ್ಬಿಡುತ್ತೆ. ಹುಷಾರಾಗಿರಿ, ಹೇಳಿದ್ದೀನಿ, ವಂಶಗಳು ಹೋಗ್ಬಿಡುತ್ತೆ. ಹುಡುಗಾಟ ಆಡಬೇಡಿ ದಯವಿಟ್ಟು. ಕ್ಷೇತ್ರಗಳ ಬಗ್ಗೆ, ಪುಣ್ಯತೀರ್ಥ ಕ್ಷೇತ್ರಗಳ ಬಗ್ಗೆ, ಆ ಏರಿಯಾ ಬಗ್ಗೆ ಹುಡುಗಾಟ ಆಡಬೇಡಿ. ನೀವು ಹೋರಾಟ ಮಾಡಿ, ರಿಸರ್ಚ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ. ನಾನು ಬೇಡ ಅನ್ನಲ್ಲ, ಅದೆಲ್ಲ ಮಾಡಬೇಕು ಅಲ್ವಾ. ಆದರೆ ಬರೀ ಬುರುಡೆ ಬಿಟ್ಟರೆ ಅದನ್ನು ಯಾರ್ರೀ, ಅರ್ಥ ಆಯ್ತಲ್ಲ. ಕಷ್ಟಪಟ್ಟು ರಿಸರ್ಚ್ ಮಾಡಿ, ರಿಪೋರ್ಟ್ಗಳು, ಸಾಕ್ಷ್ಯ ಆಧಾರ ತಯಾರು ಮಾಡಿ, ಅವಾಗ ಇರೋದು ಮಾಡಿ. ಇಲ್ಲ ಅಲ್ಲಿ ಏನೋ ಒಂದು ವರದಿ, ಪೊಲೀಸರು ಅವ್ರ ಪಾಡ್ಗವ್ರು ಕಷ್ಟಪಡ್ತಿದ್ದಾರೆ, SST ಅವ್ರು ಅವ್ರ ಪಾಡ್ಗವ್ರು ಹಳ್ಳ ತೋಡ್ತಿದ್ದಾರೆ, ಛತ್ರಿಗಳು ಹಿಡ್ಕೊಂಡು ಮಳೆನಲ್ಲಿ ಆಗ ಕೆಸರಿನಲ್ಲಿ ಕಷ್ಟಪಡ್ತಿದ್ದಾರೆ. ಇನ್ನೂ ಅಲ್ಲೇನೋ ಪೇಪರ್ ಕೂಡ ಸಿಕ್ಕಿಲ್ಲ, ಒಂದು ಪ್ಲಾಸ್ಟಿಕ್ ಪೇಪರು ಯಾವುದೋ ಹಳೆ ಸೇರಿ ಸಿಕ್ಕಿತ್ತು. ಅಲ್ಲೇನೋ ಪೇಪರ್ ಬಂದ ತಕ್ಷಣ ಮೀಡಿಯಾದವರು, ಎಲ್ಲ ಮೀಡಿಯಾದವರು ಅಲ್ಲ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಎಲ್ಲ ಮೀಡಿಯಾದವರು ಅಲ್ಲ. ಕೆಲವ್ರು ಇದ್ದಾರೆ, ದೊಡ್ಡ ದೊಡ್ಡ ಮೀಡಿಯಾದವರೇ ಕೆಲವ್ರು ಇದ್ದಾರೆ. 10 ಹೆಣ ಸಿಗ್ಬಿಡ್ತು, 10 ತಲೆ ಬುಡ ಸಿಗ್ಬಿಡ್ತು, 10 ಶರೀರ ಸಿಗ್ಬಿಡ್ತು. ಹಬ್ಬ ಅಲ್ಲ, ಬೆಳಗ್ಗೆಯಿಂದ ಸಂಜೆ, ಸಂಜೆಯಿಂದ ಬೆಳಗ್ಗೆ, ಬೆಳಗ್ಗೆಯಿಂದ ಸಂಜೆ, ರಾತ್ರಿ ಎಲ್ಲ ಬರೀ ಎಣ ಬುರುಡೆ ಮೂಳೆ ಹಿಂಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ಹೇಳ್ರಿ. ಶ್ರೀಕೃಷ್ಣ ಭಗವಾನ ಹೇಳಿದ್ದಾನೆ, ನಾವು ಸಾಯೋವಾಗ ಏನನ್ನು ತಿಳ್ಕೊತೀವಿ ಅದೇ ಆಗ್ತೀವಿ ಅಂತ. ಅರ್ಥ ಮಾಡ್ಕೊಳ್ಳಿ. ಯಾವಾಗ ಒಂದು ಮೈಂಡಲ್ಲಿ ಒಳ್ಳೇದಿರಲಿ, ಒಳ್ಳೆ ಆಲೋಚನೆಗಳಿರಲಿ, ಒಳ್ಳೆ ಕೆಲಸ ಮಾಡಿ, ಓಕೆನಾ. ನಿಮ್ಮ ಶಕ್ತಿಯನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ, ಅದರಿಂದ ಒಳ್ಳೆ ಇಮೇಜ್ ಪಡೀರಿ, ಒಳ್ಳೆ ಗ್ಲಾಮರ್ ಇರಲಿ, ನಿಮಗೆ ಒಳ್ಳೆಯದಾಗಲಿ. ಓಕೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅವ್ಯವಸ್ಥೆ ಆಗಿರೋ ಕ್ಷೇತ್ರಗಳನ್ನು ಒಂದು ವ್ಯವಸ್ಥಿತವಾಗಿ ಮತ್ತೆ ಅದನ್ನು ಜೀರ್ಣೋದ್ಧಾರ ಮಾಡೋದು ಎಲ್ಲರ ಕರ್ತವ್ಯ. ಯಾರು ಧರ್ಮನ ರಕ್ಷಣೆ ಮಾಡ್ತಾರೆ, ಧರ್ಮದ ಬಗ್ಗೆ ಹೋರಾಟ ಮಾಡ್ತಾರೆ, ಅವ್ರಿಗೆ ಯಾವಾಗ ಒಳ್ಳೆಯದಾಗುತ್ತೆ. ಒಳ್ಳೆಯ ಧರ್ಮಕ್ಷೇತ್ರಗಳ ಬಗ್ಗೆ ಹೋರಾಟ ಮಾಡ್ತಾರೆ, ಅದನ್ನು ರಕ್ಷಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರಿಗೆ ಯಾವಾಗ ಒಳ್ಳೆಯದಾಗುತ್ತೆ. ಇಷ್ಟು ಹೇಳ್ತಾ ಮುಂದಿನ ಭಾಗ ರಕ್ಷಕರು, ಶ್ರೀ ಧರ್ಮಸ್ಥಳ ರಕ್ಷಕರು, ಮುಂದಿನ ಭಾಗಕ್ಕೆ ನಾವು ಎಂಟ್ರಿ ಆಗೋಣ. ಮುಂದಿನ ಭಾಗದಲ್ಲಿ ಓಂ ಶ್ರೀ ಅಷ್ಟನಾಗಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅಷ್ಟನಾಗಗಳು ಈ ಕ್ಷೇತ್ರವನ್ನು ಹೇಗೆ ರಕ್ಷಣೆ ಮಾಡ್ತಾರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು ಭೈರವ್ರ ಬಗ್ಗೆ ಹಾಕಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಅದಕ್ಕೆ ಮುಂಚೆನೂ ಧರ್ಮಸ್ಥಳದಿದೆ, ಅದು ನೋಡಿ. 2 ಪಾರ್ಟ್ ಆಗಿದ್ದೀನಿ, ಇದು 3ನೇ ಪಾರ್ಟ್ ಇರುತ್ತೆ. ಹಾಗೆ ಮುಂದಿನ ಭಾಗಗಳು ನೋಡಿ. ನಿಮಗೆ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರು ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ ಇಷ್ಟ ಆದರೆ. ಹಾಗೆ ನಿಮ್ಮ ಅಭಿಪ್ರಾಯಗಳೇನಿದೆ ಅದು ಯಾವಾಗೂ ಪಾಸಿಟಿವ್ ಆಗಿರಲಿ, ಬರೀರಿ ಕಾಮೆಂಟ್ ಬಾಕ್ಸಲ್ಲಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.